ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಕಲ್ಲಂಗಡಿ ಸಿಪ್ಪೆಯಿಂದ ಟ್ರೂಟಿ ಫ್ರೂಟಿ ಯಾವ ಥರ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕಲ್ಲಂಗಡಿ ಹಣ್ಣನ್ನ ತಿಂದ್ಬಿಟ್ಟು ಸಿಪ್ಪೆನ ಬಿಸಾಕ್ತೀವಿ. ಅದರಿಂದ ನಮಗೆ ಎಷ್ಟೊಂದು ವೆರೈಟಿ ಸ್ವೀಟ್ ಮಾಡ್ಬೋದು ಅನ್ನೋದನ್ನು ನಮಗೆ ಗೊತ್ತಿರಲ್ಲ. ಆದರೂ ನಾವು ಡಸ್ಟ್ಬಿನ್ನಿಗೆ ಹಾಕ್ತೀವಿ ತಿಂದ್ಬಿಟ್ಟು. ಬನ್ನಿ, ಈ ಟ್ರಿಕ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಎಲ್ಲರೂ ಹಣ್ಣನ್ನು ತಿಂದು ಸಿಪ್ಪೆನೂ ಯಾವ ಥರ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇವಾಗ ಸಿಪ್ಪೆನ ಚೆನ್ನಾಗಿ ತೆಗೆದುಬಿಟ್ಟು ಇವಾಗ ಅದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು 2 ಗ್ಲಾಸ್ ನೀರನ್ನು ಬಿಸಿ ಮಾಡಲಿಕ್ಕಿಡಿ ಒಲೆ ಮೇಲೆ. ಬಿಸಿ ಆದಮೇಲೆ ನಾವೇನು ಕಟ್ ಮಾಡಿದ್ದೀವಲ್ಲ ಆ ಹಣ್ಣನ್ನು ಇದ್ರೊಳಗಡೆ ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ನೀರಲ್ಲಿ ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಮೆತ್ತಗಾಗಬೇಕು. ಅದು ಆ ಥರ ಚೆನ್ನಾಗಿ ಬೆಂದ ಮೇಲೆ ಇವಾಗ ಬೇಯ್ತಿದ್ದು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಂತರ ನಾನು ಅದೇ ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೆ. ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ನೋಡ್ಕೊಬಿಟ್ಟು ಹಾಕ್ಕೋಬೋದು. ಸ್ವಲ್ಪ ನೀರನ್ನು ಹಾಕಿ ಕುದಿ ಬರ್ತಾಯಿದೆ ನೋಡಿ. ಇವಾಗ ಕುದಿ ಬಂದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ದೀವಲ್ಲ ಕಲ್ಲಂಗಡಿ ಹಣ್ಣು, ಅದನ್ನು ಆ ನೀರೊಳಗಡೆ ಸೇರಿಸ್ಕೊಳ್ತೀನಿ. ಈ ನೀರು ಚೆನ್ನಾಗಿ ಅಂದರೆ ಅದು ಚೆನ್ನಾಗಿ ಕುದ್ದು ಅದರ ರಸ ಏನಿರುತ್ತಲ್ಲ ತುಂಬ ಕಡಿಮೆ ಆಗಬೇಕು. ಕಡಿಮೆ ಆದಾಗ ಸಕ್ಕರೆ ಪಾಕ ಅನ್ನೋದು ಕಲ್ಲಂಗಡಿ ಹಣ್ಣಿಗೆ ಚೆನ್ನಾಗಿ ಹತ್ತುತ್ತೆ ನೋಡಿ. ಇವಾಗ ಎಷ್ಟು ಕಡಿಮೆ ಆಗಿದೆ ನೀರು ಅನ್ನೋದು. ಇವಾಗ ನಮಗೆ ಇದು ರೆಡಿ ಆಯಿತು. ಈ ಟೈಮಲ್ಲಿ ನಾವು ಬೇರೆ ಒಂದು ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದು. ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ಟಿಪ್ಸು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹೊರಗಿಂದ ತಂದು ತಿನ್ನೋದ್ರಿಂದ ನಾವೇ ಮನೆಯಲ್ಲಿ ಫ್ರೆಶ್ಶಾಗಿ ಟ್ರೂಟಿ ಫ್ರೂಟಿನ ಮಾಡ್ಕೋಬೋದು. ಇವಾಗ ಸ್ವಲ್ಪ ಇದಕ್ಕೆ ಕಲರ್ ಫುಡ್ಡನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇಲ್ಲ ಅಂದರೂ ನಡೆಯುತ್ತೆ, ಇದ್ದರೆ ಹಾಕ್ಕೊಳ್ಳಿ. ಯಾವ್ಯಾವ ಕಲರ್ ಇದೆಯಲ್ಲ ಯಾವ್ಯಾವ ಕಲರ್ ಇರುತ್ತಲ್ಲ ಆ ಕಲರಿಂದ ಮಾಡ್ಕೋಬೋದು. ನಾನು ಒಂದೇ ಕಲರ್ ಇತ್ತು ನನ್ನ ಹತ್ರ, ಹಾಗಾಗಿ ನಾನು ಈ ಕಲರಿಂದ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಿಗೆ ಹಾಕ್ಕೊಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಟ್ರೂಟಿ ಫ್ರೂಟಿ ನಿಜ ನನಗಂತೂ ಸಖತ್ ಖುಷಿ ಆಯಿತು. ಮನೆಯಲ್ಲೇ ಈ ಥರ ನಾವೇ ಮಾಡೋದ್ರಿಂದ ಅದರಲ್ಲಿ ಖುಷಿನೂ ಸಿಗುತ್ತೆ. ಮನೆಯವರು ಇಷ್ಟಪಟ್ಟು ತಿಂತಾರೆ. ಕಲ್ಲಂಗಡಿ ಸಿಪ್ಪೆನ ಯಾವತ್ತೂ ಬಿಸಾಕಬೇಡಿ. ಈ ಥರ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.